ಡಾನ್ಸಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇದು ಬಿಹೈಂಡ್ ದ ಸೀನ್ಸ್ ವಿಡಿಯೋ. ನಾರ್ಮಲಿ ಬಿಹೈಂಡ್ ದ ಸೀನ್ಸ್ ವಿಡಿಯೋನಲ್ಲಿ ಎಲ್ಲ ನ್ಯಾಚುರಲ್ ಆಗಿರಬೇಕು, ಆದರೆ ಇಲ್ಲಿಯೂ ನಾವು ನಟನೆ ಮಾಡ್ತಾ ಇದ್ದೇವೆ. ಇಟ್ಸ್ ಓಕೆ. ಚಲೋ ಫೋಕಸ್ಸಿಗೆ ಬರೋಣ. ಸೊ ಸ್ನೇಹಿತರೆ, ಡಾನ್ಸಿಂಗ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲಿನ ಮೊದಲನೇ ಪಾಡ್ಕಾಸ್ಟ್ಗೆ ತಮಗೆ ಸ್ವಾಗತ. ನಾನು ಮಂಜುನಾಥ್ ಪೈ. ನೋಡ್ರಿ, ಇದು ಬರೇ ಕುಂತ್ರ ಅಷ್ಟ ಕಾಣಿಸ್ತದ, ನಿಂತ್ರ ನಾ ಒಳಗ್ ಜಕ್ಕೋತೇನೆ. ನಾ ಏನಾರು ಡಾನ್ಸ್ ಸ್ಟಾರ್ಟ್ ಮಾಡಿದ್ನಂದ್ರ ಪ್ರಭುದೇವ ಹೇಳ್ತಾನ, ನೀ ಡಾನ್ಸಿಂಗ್ ಬಿಟ್ಟ ಪಾಡ್ಕಾಸ್ಟ್ ಮಾಡೋದಕ್ಕೆ ಪಾಡ್ಕಾಸ್ಟ್ ಮಾಡಕ್ ಬಂದೀನಿ. ಸ್ನೇಹಿತರೆ, ಇದು ಡಾನ್ಸಿಂಗ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್. ನಿಮ್ಮ ಲೈಕ್, ನಿಮ್ಮ ಶೇರು, ನಿಮ್ಮ ಕಾಮೆಂಟ್ಸು ಅದು ಎಲ್ಲ ಬರ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಬಟ್ ಇವತ್ತಿನ ಕಾರ್ಯಕ್ರಮದ ಅತಿಥಿಗೆ ಸ್ವಾಗತ ಮಾಡೋಣ. ಸೊ ಕನ್ನಡಿಗರ ಕಣ್ಮಣಿ, ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು ಸರಸ್ವತಿ ಮೇಡಮ್ ಅವರಿಗೆ ಕಾರ್ಯಕ್ರಮದಲ್ಲಿ ಸ್ವಾಗತ ಅಂಡ್ ನಮಸ್ಕಾರ. ಹಾಗೆ ಅವರ ಪ್ರೀತಿಯ ಸುಪುತ್ರ ವರ್ಧಾನ್ ಅವರು, ಎಸ್ ಡಾಕ್ಟರ್ ರಾಜ್ಕುಮಾರ್ ಅವರ ಮರಿ ಮೊಮ್ಮಗ, ಎಸ್ ಅವರಿಗೂ ಸ್ವಾಗತ ಅಂಡ್ ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಸರಸ್ವತಿ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ, ಇವರು ಆರ್ಟಿಸ್ಟ್ ಕೂಡ. ಎಸ್, ಇವರು ಮೈ ಸಿಲ್ವರ್ ಸ್ಪೇಸ್ ಡಿಸೈನರ್, ಡೂಡ್ಲಿಂಗ್, ಸಿಂಗಿಂಗ್ ಕೂಡ ಇವರು ಮಾಡ್ತಾರೆ. ಹಾಗೆ ನಮ್ಮ ವರ್ಧಾನ್ PUC ಫಸ್ಟ್ ಇಯರ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇವರು ಅದ್ಭುತ ಡಾನ್ಸ್ ಕೂಡ ಮಾಡ್ತಾರೆ. ಆಮೇಲೆ ಕಿಕ್ ಬಾಕ್ಸಿಂಗ್ ಮಾಡ್ತಾರೆ. ಇವತ್ತು ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಸೊ ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಡಾನ್ಸಿಂಗ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್, ಡಾನ್ಸಿಂಗ್ ಅಪ್ಪು ಸರ್ ಆಗಿರಲಿ, ರಾಗಣ್ಣ ಆಗಿರಲಿ, ನಮ್ಮ ಪ್ರೀತಿಯ ಶಿವಣ್ಣ ಆಗಿರಲಿ, ಅವರ ಡಾನ್ಸಿಂಗ್ ಪ್ರಭಾವ ನಿಮ್ಮ ಮೇಲೆ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸಿ. ನಾನು ಫ್ಯಾಮಿಲಿ ಮೆಂಬರ್ಸ್ಗಿಂತ ಜಾಸ್ತಿ ಫ್ಯಾನ್ಸ್ ಆಗೇ ನೋಡಿದ್ದೆ. ನಾನು ಅವ್ರ ಫ್ಯಾನ್ ಆಗೇ ಇದ್ದಿದ್ದೇನೆ. ಸೊ ಏನಾರ ಇನ್ಸ್ಪಿರೇಷನ್ ಏನಾರ ಇದ್ರು ಎಲ್ಲ ಅಪ್ಪು ಮಾಮ, ಶಿವಣ್ಣ ಮಾಮ, ಎಲ್ಲರೂ ಮಾಮ ಇಂದ ನಾನು ಇನ್ಸ್ಪಿರೇಷನ್. ಅವ್ನು ಯಾರಿಗೂ ತಾತ ಅಂತ ಕರೆಯಲ್ಲ, ಎಲ್ರು ಮಾಮ. ನನ್ಗೂ ಮಾಮ ಅಂದ್ರೆ ಅವನಿಗೂ ಮಾಮಾನೆ. ಅವ್ರು ಎಲ್ಲಿ ತಾತ ತರ ಕಾಣಿಸ್ತಾರ? ಇಲ್ಲ, ಇವತ್ತಿಗೂ ಕಾಣಿಸುತ್ತೆ. ಅದಕ್ಕೆ ಸೊ ಐ ಥಿಂಕ್ ಇದು ಜಾಕಿ ಬಂದಾಗ ಅವ್ನಿಗೆ ಜಸ್ಟ್ 1 ವರ್ಷ ಅಷ್ಟೇ. ಆಗ ಜಾಕಿ ಸಾಂಗ್ ಸ್ಟಾರ್ಟ್ ಮಾಡಿದ್ದು ಇವತ್ತವರೆಗೂ ಈಸ್ ನಾಟ್ ಸ್ಟಾಪ್ಡ್. ಈಸ್ ಡಾನ್ಸಿಂಗ್ ಮಾಡ್ತಾನೇ ಇದ್ದಾನೆ ಅವಾಗಿಂದ. ಅದೇ ಫಸ್ಟ್ ಇನ್ಸ್ಪಿರೇಷನ್ ಅವನಿಗೆ, ಜಾಕಿ ಮೂವಿನೇ. ಅಪ್ಪು ಮಾಮ ಯಾವಾಗಲೂ ಅವನಿಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ ಮೊದಲಿಂದನು. ಸೊ ಎಲ್ಲದಕ್ಕೂ ಹಿಲ್ ಟೇಕ್ ಹಿಮ್. ಏನು ಮಾಡಬೇಕಂದ್ರೂ ಮೊದಲು ಊಟ ಮಾಡಿಸ್ಬೇಕಂದ್ರೂ ಅವ್ನಿಗೆ ಮಾಮನ ಪಿಕ್ಚರ್ ತೋರಿಸ್ಕೊಂಡೇ ಊಟ ಮಾಡಿಸ್ಬೇಕು. ಅವಾಗೇ ತಿಂತಾ ಇದ್ದಿದ್ದು ಅವನು, ಇಲ್ಲ ಊಟನೇ ಮಾಡ್ತಾ ಇರಲಿಲ್ಲ. ನೀವು ಯಾರಂತ ತಿಕ್ಕೊಂಡ್ರಿ? ಪ್ರತಿ ಯೂಟ್ಯೂಬ್ ವಿಡಿಯೋ ತೆಳಗೆ ಒಂದು ಕಾಮೆಂಟ್ ಬರ್ತದ ನೋಡ್ರಿ, ಅದ ಎನಿವನ್ ಫ್ರಮ್ 2025 ಲೈಕ್ ಮೀ. ಅವ ಇವ ರೀಲ್ ರಮ್ಯಾ. ಇವನ್ ಬಗ್ಗೆ ಹೇಳೋದು ಹೇಳ್ರಿ. ಎಲ್ಲ ಆ್ಯಕ್ಟಿಂಗ್, ಇವತ್ತು ಓವರ್ ಆ್ಯಕ್ಟಿಂಗ್ ಯಾಕೆ ಮಾಡ್ತಾನೆ ಗೊತ್ತೈತ್ರಿ? ಸಿಂಪಲ್ ಇತ್ತು. ಅವಂಗೆ ಪಿಕ್ಚರ್ನಾಗ ಚಾನ್ಸ್ ಬೇಕಾಗಿತ್ತು. ಶಿವರಾಜ್ ಕುಮಾರ್ ಅವ್ರ ಪಿಕ್ಚರ್ನಾಗ ಚಾನ್ಸ್ ಸಿಕ್ಕರೆ ಸಾಕಾಗಿತ್ತು ರೀ. ಮೊನ್ನೊಂದು ಯಾವುದೋ ಬೆಳಗಾವಿ ಹುಬ್ಬಿ ಬಾಗಲಕೋಟೆ ಅನ್ಸೈತಿ, ಅಲ್ಲಿ ಒಂದು ದೊಡ್ಡ ಪಿಕ್ಚರ್ ಮಾಡತ್ತಾರ ಅಂತ ಕರ್ಕೊಂಡು ಹೋಗಿದ್ರಿ. ಅಲ್ಲಿ ಏನು ಸೆಲೆಕ್ಟ್ ಆಗೈತೆ ಅಂತ ಕೇಳ್ರಿ. ಒಂದು ಹೀರೋನ್ ದೋಸ್ತ್ ರೋಲಿಗೆ ಸೆಲೆಕ್ಟ್ ಆಗ್ಯಾನ್ರಿ. ಒಂದು ಓಪನಿಂಗ್ ಸೀನ್ ಹಂಗೈತ್ರಿ, ಒಂದು ದೊಡ್ಡ ಮನಿ ಮನಗಂಡ ಬಂದು ನಿಂತಾರ್ರಿ. ಹೀರೋ ಎಂಟರ್ ಆಗ್ತಾನ್ರಿ, ಅಲ್ಲಿ ಹೀರೋನ್ ದೋಸ್ತ್ ಸತ್ತಿರ್ತಾನ್ರಿ. ತಿತ್ರಲ್ಲ ಡೈರೆಕ್ಟರ್ ಆಡಿಷನ್ ತಗೊಳ್ಳದೆ ಸೆಲೆಕ್ಟ್ ಮಾಡ್ಯಾರ ನೋಡ್ರಿ. ಸತ್ತಿದ್ ಮುಖ ಐತ್ರಲ್ಲ, ಈಸ್ ಫೇಮಸ್ ಫಾರ್ ದಟ್. ಪಾಪ ಆ ಕಾರ್ಯಕ್ರಮ ಇರ್ತದ. ಅವಾಗ ಇಂಥ ಬೇಡವಾದ ಪಿಂಪಲ್, ಇಂಥ ಬೇಡವಾದ ಪೀಪಲ್ ಸೂಪರ್. ರೀಲ್ ನೋಡೋದಿದ್ದ ಇಲ್ಲಿ ಅರ್ಧ. ಈ ರೀಲ್ನಾಗ ಈ ರೀಲ್ ಬಗ್ಗೆ ಎಲ್ಲಿ ಯಾವಾಗ ಮಾಡಿದ್ವಿ? ಇದು ನಮ್ ಕಸನ್ ಒಬ್ರು ಇದ್ದಾರೆ, ನಮ್ರತಾ ಅಂತ. ಅವ್ರು ಅವಾಗ್ಲೇ ಮದ್ವೆ ಆಯ್ತು. ಮದ್ವೆ ಆದಾಗ ಶಿವಣ್ಣ ಮಾಮ ಮನೆಯಲ್ಲಿ ಒಂಥರ ಹಿಂಗೆ ಗೆಟ್ ಟುಗೆದರ್ ತರ ಇಟ್ಟಿದ್ರು ಎಲ್ಲ ಕಸನ್. ಸೊ ಎಲ್ಲಾರು, ನಾನ್ ಅವಾಗ ಇನ್ನೂ ಶೈ ಇದ್ದೆ ಡ್ಯಾನ್ಸ್ ಅಲ್ಲೆಲ್ಲ. ಬಟ್ ಮಾಮ ಎಲ್ಲಾರು ಪುಷ್ ಮಾಡ ಡ್ಯಾನ್ಸ್ ಮಾಡು ಅಂತ. ಬಟ್ ಹೋಗ್ತಾ ಶಿವಣ್ಣ ಮಾಮನು ಜಾಯಿನ್ ಮಾಡಿದ್ರು ನನ್ನ ಜೊತೆ ಡ್ಯಾನ್ಸ್ ಮಾಡಕ್. ಫುಲ್ ಅವ್ರು ನಂಗೆ ಹೇಳ್ಕೊಡ್ತಾ ಇದ್ದೆ, ಹಿಂಗ್ ಮಾಡು ಹಂಗ್ ಮಾಡು ಅಂತ ಎಲ್ಲ. ಅವ್ರನ್ನ ನೋಡ್ಕೊಂಡು ಮಾಡ್ತಾ ಇದ್ದೆ, ಫಾಲೋ ಮಾಡ್ತಾ ಇದ್ದೆ ಎಲ್ಲ. ಅದನ್ನ ಮತ್ತೆ ವಿಡಿಯೋನು ತೆಗ್ದಿದಾರ ಅದರದ್ದು. ಚೆನ್ನಾಗೆ ಎಲ್ಲ. ಮಾಮ ಇನ್ನೊಂದಂದ್ರೆ ಮಾಮದ ಎನರ್ಜಿ ಕ್ಯಾಚ್ ಮಾಡಕ್ ಬಹಳ ಕಷ್ಟ. ಫುಲ್ ಫಾಸ್ಟ್ ಇದ್ರಲ್ಲಿ ಹೋಗ್ತಾರೆ. ಮತ್ತೆ ಅವ್ರ ಸ್ಟೈಲೇ ಬೇರೆ ಬರುತ್ತೆ ಫುಲ್. ಅವ್ರ ಸ್ಟೈಲ್ ಫುಲ್ ಕಂಪ್ಲೀಟ್ ಡಿಫ್ರೆಂಟ್. ಅವರು ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ, ಹಿ ಈಸ್ ಅ ಟ್ರೈನ್ಡ್ ಕುಚಿಪುಡಿ ಡ್ಯಾನ್ಸರ್. ಶಿವರಾಜ್ ಕುಮಾರ್ ಅವರು ತುಂಬ ಶ್ರದ್ಧೆಯಿಂದ ಕಲಿತಾ ಇದ್ರೆಲ್ಲ ಏನು. ಬಟ್ ಹಿ ಈಸ್ ಅ ಟ್ರೈನ್ಡ್ ಕುಚಿಪುಡಿ ಡ್ಯಾನ್ಸರ್. ಸಿಂಗಿಂಗ್ ಬಗ್ಗೆ ತಮ್ಮ ಆಸಕ್ತಿ ಹೇಗೆ? ಇಷ್ಟ. ನೀನು ಹಾಯ್, ಈ ಕಡೆಲ್ಲ ಯಾವ ಊರಿಂದ ಈ ಕಡೆ ಬಂದಿ?
ಊರಾಗ ಡಾಕ್ಟರ್ ರಾಜ್ಕುಮಾರ್ ರೋಡ್ ಬಾಳ ಅದಾವನ ಎಸತ ಸೈಕ್ಲಿಂಗ್ ಮಾಡಿ ಆದ್ರ ಡಾಕ್ಟರ್ ರಾಜ್ಕುಮಾರ್ ಮನಿನ ಸಿಕ್ಕಿಲ್ಲ. ನಿಮ್ಮ ಮನಿ ಮುಂದಿಂದು ರೋಡ್ ಹೆಸರು ಡಾಕ್ಟರ್ ರಾಜ್ಕುಮಾರ್ ರೋಡ್ ಐತೇನ? ಮನಿ ಮುಂದಿದ್ ರೋಡ್ ಇಲ್ಲ, ಅವ್ರ ಮನಿ ಮುಂದಿದೆ ಕೇಳ. ಅವ್ರ ರೋಡ್ ಇಲ್ಲಿದೆ, ಇಲ್ಲೇ ಹೋಗ್ತೈತಿ ಡೈರೆಕ್ಟ್. ನೀ ಅಂದಿದ್ದಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕೊಟ್ಟಿದ್ದ ಜಾಕಿ ಮೂವಿ ಬೈಕ್ ತೋರಿಸ್ತಿದ್ದ ಅಂದಿದ್ದಿ, ಅದಕ್ಕ ಬಂದೆ ಅಂದಿದ್ದಿ. ಅಂದ್ರೆ ಪೆಟ್ರೋಲ್ ಇಲ್ಲಲ್ಲ, ಹೆಂಗ್ ತರ್ಬೇಕು? ಪೆಟ್ರೋಲ್ ಹಾಕ್ಕೊಂಡ್ ಬರ್ಬೇಕಾಗಿತ್ತು. 100 ರೂಪಾಯಿ ಕೊಡಲ್ಲ, ಹಾಕ್ಸ್ಕೊಂಡ್ ಬರ್ತೀನಿ. ಸಬ್ಸ್ಕ್ರೈಬ್ ಜಾಸ್ತಿ ಆದ್ಮ್ಯಾಗ 100 ರೂಪೀಸ್ ಕೊಡ್ತೇನೆ. ಸಬ್ಸ್ಕ್ರೈಬರ್ಸ್ ಹೌದೇನಾ? ಹೇಳಕ್ ಹೇಳಿಲ್ಲ ಒಂದು, ನೀನ ಸ್ವಂತ ಹೇಳಿದಿಲ್ಲ. ನಾ ಹೇಳಕ್ ಹೇಳಿದ್ವಿ, ಸರಿ ಇಲ್ಲಿ ಇಂಪ್ರೂವೈಸ್ ಮಾಡಿ ತೊಗೊಂಬರ್ರಿ ಬೈಕಲ್ಲಿ. ಬಂತಲ್ಲ ಬಾ ನೋಡಿ ತಗೋಬಾ, ಬಂದು ನೋಡ್ದ ಜಾಕಿ ಪಿಕ್ಚರ್ ಬೈಕ್. ಇದು ನೆಕ್ಸ್ಟ್ ಓಕೆ. ಇಂದ್ರಾಕಿ, ನಿಂಗೆ ಯಾವ ಫೇವ್ರೇಟ್ ಸಾಂಗ್ ಮ್ಯಾಗ ಡ್ಯಾನ್ಸ್ ಮಾಡಕ್ ಇಷ್ಟ? ಎಲ್ಲ ಪುನೀತ್ ರಾಜ್ಕುಮಾರ್ ಸಾಂಗ್ಸ್ ಅಂತ ಎಲ್ಲಾ ಸಾಂಗ್ಸ್ ಇಷ್ಟ ಡ್ಯಾನ್ಸ್ ಮಾಡಕ್ಕೆ. ನಾನು ಮೊದ್ಲಿಂದಾನು ಅವ್ರ ಸಾಂಗ್ಸ್ ಮೇಲೆ ಡ್ಯಾನ್ಸ್ ಮಾಡ್ತಾ ಬಂದಿದ್ದೆ. ನಿಮ್ಗೆ ಯಾವ್ದು ಫೇವ್ರೆಟ್? ನಂಗೆ ಪುನೀತ್ ರಾಜ್ಕುಮಾರ್. ಹೌದಾ? ಅದ್ರಲ್ಲಿ ಯಾವ್ದು ಪುನೀತ್ ರಾಜ್ಕುಮಾರ್ ಸಾಂಗ್ ಅಲ್ಲಿ ಯಾವ ಹಾಡು ಇಷ್ಟ? ಯಾವ ಹಾಡು ಇಷ್ಟ? ನೀವ್ ಎಲ್ಲದಕ್ಕೂ ಕಣ್ ಮುಚ್ಚಿರಿ ನಾ ಒಂದ್ ಮ್ಯಾಜಿಕ್ ತೋರಿಸ್ತೇನೆ. ಹೌದಾ? ಕಾಣದಂತೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿ ಕಾಣದಂತೆ ಮಾಯವಾದನು ನಮ್ಮ ಆಶ್ರಿತ ಕೈಲಾಸ ಇಲ್ಲ, ಇಲ್ಲೇ ಸ್ಟೇಜ್ ಬಾಜು ಸೇರಿ ಕೊಂಡಾಳೆ. ನಡೀರಿ. ಆಲ್ರೈಟ್, ಈಗ ಸಿಂಗಿಂಗ್ ಬಗ್ಗೆ ತಮ್ಮ ಆಸಕ್ತಿ ಹೇಗೆ? ಅಂದ್ರೆ ಮ್ಯೂಸಿಕ್ ಅಂದ್ರೆ ಸಣ್ಣಕ್ಕಿದ್ದಾಗಿಂದ ಮ್ಯೂಸಿಕ್ ಅಂದ್ರೆ ಬಹಳ ಇಷ್ಟ ನಂಗೆ. ಅಂದ್ರೆ ಹಾಡೋದು ಪಿಕ್ಚರ್, ನಾವು ಆಬ್ವಿಯಸ್ಲಿ ಪಿಕ್ಚರ್ ನೋಡ್ಕೊಂತ ನಮ್ಮ ಮಾಮಂದು ತಾತನ ಪಿಕ್ಚರ್ ನೋಡ್ತಿದ್ವಿ, ಹಂಗೆ ಹಾಡೋದು ಹಮ್ ಮಾಡೋದು ಎಲ್ಲ ಮಾಡ್ತಾ ಇದ್ವಿ. ಬಟ್ ಹಿಂಗೆ ಲೈಕ್ ಮನೇಲಿ ಕಸಿನ್ಸ್ ಎಲ್ಲ ಸೇರ್ಕೊಂಡು ಹಿಂಗೆ ಒಂದು ಮ್ಯೂಸಿಕ್ ಒಬ್ಬೊಬ್ರು ಒಂದೊಂದು ಹಾಡು ಹಾಡೋದು ಮಾಡ್ಬೇಕಂದ್ರೆ ಹಂಗೆ ಹಾಡ್ತಿದ್ವಿ, ಒಬ್ಬೊಬ್ರು ಒಂದೊಂದು ಹಾಡು ಸೆಲೆಕ್ಟ್ ಮಾಡ್ಕೊಂಡು ಮಾಡೋದು ಮಾಡ್ತಾ ಇದ್ವಿ. ಬಟ್ ಹಾಡೋಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ತಾತ ನೋಡ್ತಾ ಇದ್ರು, ಹಾಡ್ತಾಳಲ್ಲ ಎಷ್ಟು ಚೆನ್ನಾಗಿ ಹಾಡ್ತಾಳಲ್ಲ, ವಿತೌಟ್ ಇದು ಹಾಡ್ತಾಳೆ, ಐ ಥಿಂಕ್ ಟ್ರೈನ್ ಮಾಡಬೇಕು ಅಂತ. ಸಂಗೀತ ಕಟ್ಟಿಯವ್ರ ಕೆಳಗೆ ಲರ್ನ್ ಹಿಂದೂಸ್ತಾನಿ ಮ್ಯೂಸಿಕ್ ಅಂತ ನನ್ನ ಕೈಯಲ್ಲಿ ಹಾಡ್ಸೋರು ನಮ್ಮ ತಾತ. ಮಾರ್ನಿಂಗ್ಸ್ ಏನು ಮಾಡ್ತಿದ್ರು, ಎದ್ಮೇಲೆ ಇಟ್ ಸೀನ್ಸ್ ಬೆಳಗ್ಗೆ ರಿಯಾಜ್ ಮಾಡಿದ್ರೆ ತುಂಬ ಚೆನ್ನಾಗಿ ವಾಯ್ಸ್ ಕೂತ್ಕೊಳ್ಳುತ್ತೆ ಅಂತ. ಸೊ ತಾತ ಏನು ಮಾಡ್ತಾಯಿದ್ರು, ಮಾರ್ನಿಂಗ್ ಎದ್ದು ಬಂದಮೇಲೆ ಈಸ್ ಟು ಮೇಕ್ ಅಸ್ ಸಿಟ್ ಆ್ಯಂಡ್ ಅವ್ರ ಮೂವಿ ಸಾಂಗ್ಸ್ನೇ ಹಾಡಿಸ್ತಾ ಇದ್ರು ನಮಗೆ. ಒಂಥರ ಎಕ್ಸಸೈಸ್ ಥರ ಸೇಮ್ ಲಿರಿಕ್ಸ್ನೇ ಈಸ್ ಟು ಮೇಕ್ ಅಸ್ ಸಿಂಗ್. ಒಂದೇ ಹಾಡನ್ನ 2-3 ಸರಿ ಅದನ್ನೇ ಪ್ರಾಕ್ಟೀಸ್ ಮಾಡೋ ಥರ. ಮೇಡಮ್, ನೀವು ತಮ್ಮ ಉತ್ತರದಲ್ಲಿ ತಾತ ಅಫ್ಕೋರ್ಸ್ ಕನ್ನಡಿಗರ ಕಣ್ಮಣಿ, ರಸಿಕರ ರಾಜ, ಈ ತಾರೀಕು ಜುಲೈ 20, 2000 ಇದು ಹೇಳಿದ್ರೆ ನೆನಪಾಗುವುದು ಎಲ್ಲ ಕನ್ನಡಿಗರಿಗೆ ಒಂದೇ ದಿನ. ಆ ದಿನ ಯಾವತ್ತೂ ಮರೆಯುವುದಿಲ್ಲ. ನಿಮಗೆ ಫ್ಯಾಮಿಲಿ ಮೆಂಬರ್ಸ್, ನೀವು ಪರಿವಾರದವರು, ಕುಟುಂಬದವರು, ಈ ಕಿಡ್ನಾಪಿಂಗ್ ಬಗ್ಗೆ ಹೇಗೆ ನೀವು ಇದನ್ನ ಎದುರಿಸಿದ್ರ? ಇದು ಒಂದು ಶಾಕಿಂಗ್ ನ್ಯೂಸೇ ನಮಗೆ. ಅವ್ರೇನು ಜಸ್ಟ್ ಅವ್ರದ್ದು ತೋಟ ಅಲ್ಲಿ ಅವ್ರ ಲ್ಯಾಂಡ್ ನೀರು ಬಂತು ಅಂತ, ತೋಟದಲ್ಲಿ ನೀರು ಬಂತಂತ ಅದನ್ನ ನೋಡಕ್ಕಂತ ಅವ್ರು ಹೋದ್ರಲ್ಲಿ. ಇದರಿಂದ ಈ ಥರ ಒಂದು ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಬಟ್ ಅವರು ಅಷ್ಟೇ ಧೈರ್ಯವಾಗಿ ಅದನ್ನು ಫೇಸ್ ಮಾಡಿದ್ರು. ಈವನ್ ನಮ್ಮ ಡ್ಯಾಡಿ ಕೂಡ ಅವ್ರ ಜೊತೆ ಈ ವಾಸ್ ಆಲ್ಸೋ ಟೇಕನ್ ಅಲಾಂಗ್. ನಮ್ಮ ಡ್ಯಾಡಿ, ನಮ್ಮ ತಾತ, ಡ್ಯಾಡಿ, ಇನ್ನೊಂದಿಬ್ರು ನಾಗಪ್ಪ, ನಾಗೇಶ್ವರ್ ಅಂತ. ಸೊ ಅವ್ರು ಅಷ್ಟು ಜನ ಅಲ್ಲಿ ಹೋಗಿದ್ದು ಅದು ಎಕ್ಸ್ಪೀರಿಯನ್ಸೇ ಒಂಥರ ಎವ್ರಿ ಡೇ ಅವ್ರದಲ್ಲಿ ವಾಕಿಂಗು ಎಲ್ಲ. ಮೈ ಡ್ಯಾಡ್, ನಮ್ಮ ಡ್ಯಾಡಿ ತುಂಬ ಚೆನ್ನಾಗಿ ವರ್ಣಿಸ್ತಾರ ಅದನ್ನ, ಅಲ್ಲಿ ಹೆಂಗಿತ್ತಂತ ಅನುಭವಿಸಿದವ್ರಿಗೆ ಗೊತ್ತು. ಹೌದು, ನಿಜ. ಸೊ ಅವಾಗ ಏನಾಯ್ತು, ಹಿಂಗೆ ಸಡನ್ ಆಗಿ ಅವತ್ತು ಸಂಡೇ ನೈಟ್ ಆಗಿರೋದು. ಸೊ ಜೋರ್ ಮಳೆ ನಮ್ಗೆ ಅಲ್ಲಿ ಮನೆಯಲ್ಲಿ. ರಾತ್ರಿ ಎಲ್ಲ ನಾವು ಆಕ್ಚುಲಿ ಯಾರು ಮಲ್ಕೊಂಡಿಲ್ಲ. ಮಳೆ ಕರೆಂಟ್ ಹೋಗೋದು ಬರೋದು ಆಗ್ತಾ ಇತ್ತು. ಸೊ ನಾವು ಯಾರು ಮಲ್ಕೊಂಡೇ ಇಲ್ಲ. ಹಿಂಗೆ ಮಾತಾಡ್ಕೊಂತ ಟಿವಿ ನೋಡ್ಕೊಂಡು ಸಮ್ ಟಿವಿ ಎಲ್ಲ ಮಾತಾಡ್ಕೊಂತ ಅಲ್ಲೇ ಕೂತಿದ್ದೀವೆಲ್ಲ. ಅದ್ರಲ್ಲಿ ನಮ್ಮ ಅಜ್ಜಿ ಎಲ್ಲ ಹೋಗಿ ಬಂದ್ ಸಡನ್ಲಿ ಅಲ್ಲಿಂದ ಬಂದ್ರು. ಅವ್ರು ಏನಕ್ಕೆ ಇಷ್ಟೊತ್ತಿಗೆ ಬಂದಿದ್ದಾರೆ, 2 ಗಂಟೆ 3 ಗಂಟೆ ರಾತ್ರಿಗೆ ಬಂದಿದಾರಲ್ಲ ಅಂತ. ಅವಾಗ ಗೊತ್ತಾಯ್ತು, ಇಟ್ ವಾಸ್ ಆಬ್ವಿಯಸ್ ಎಲ್ರಿಗೂ ಒಂದು ದೊಡ್ಡ ಶಾಕ್. ಬಟ್ ಇಡೀ ಕರ್ನಾಟಕ ಸ್ಟುಡ್ ಬೈ ಅಸ್ ಅವಾಗ. ಸೊ ನಮ್ಮೊಬ್ರಿಗೆ ಇರ್ಲಿಲ್ಲ ಅದು ದುಃಖ, ಇಡೀ ಲೈಕ್ ಅವ್ರ ಫ್ಯಾನ್ಸ್ಗಾಗ್ಲಿ ಇಡೀ ಕರ್ನಾಟಕ ಅದನ್ನ ಅನುಭವಿಸಿದ್ರು. ಆಮೇಲೆ ನಮ್ಮ ಅಜ್ಜಿ ಧೈರ್ಯವಾಗಿ ಅದನ್ನ ಫೇಸ್ ಮಾಡಿ ಅದನ್ನ ಹೆಂಗಾರ ಮಾಡಿ ಅವ್ರನ್ನ ಹೊರಗೆ ತರಬೇಕು ಅನ್ನೋದೊಂದು ಇದಿತ್ತು. ಸೊ ವಿತ್ ಹೆಲ್ಪ್ ಆಫ್ SM ಕೃಷ್ಣ ಅವರೆಲ್ಲ, ಸೊ ದಿಸ್ ಹ್ಯಾಪೆಂಡ್ ಆ್ಯಂಡ್ ಫಾರ್ ಗುಡ್ ಅವ್ರು ಹೊರಗೆ ಬಂದರು ಅಲ್ಲಿಂದ. ಸೊ ಅದೊಂದು ಇಟ್ ವಾಸ್ ಅ ವೆರಿ ಬ್ಯಾಡ್ ಸಿಚುವೇಶನ್ ಅವಾಗ. 108 days ಕಾಡಲ್ಲಿರೋದಂದರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್. ನಿಜ.
ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡಾನ್ಸಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್. ಇದು ಮೊಟ್ಟ ಮೊದಲನೇ ಪಾಡ್ಕಾಸ್ಟ್. ಇವತ್ತಿನ ಈ ಚಾನೆಲ್ ನಲ್ಲಿ ಬನ್ನಿ, ಸ್ಕೂಲ್ ನಲ್ಲಿ ಫಿಲಿಂಗ್ ದ ಬ್ಲಾಂಕ್ಸ್ ಬಿಟ್ಟ ಸ್ಥಳ ತುಂಬಿರಿ ಕೇಳಿದಿರಾ? ಇವತ್ತು ಈ ಪಾಡ್ಕಾಸ್ಟ್ ನಲ್ಲಿಯೂ ಅದೇ ಒಂದು ಕಾರ್ಯಕ್ರಮ. ನಾನು ಎಲ್ಲಿಗೆ ನಿಲ್ಲಿಸ್ತೇನೆ ಅದ್ರ ಮುಂದೆ ನೀವು ಹೇಳ್ಬೇಕು. ಫಸ್ಟ್ ನೀವು ಗಂಗಾ ಯಮುನಾ ಸಂಗಮ ಈ ಪ್ರೇಮ ಸ್ವಲ್ಪ ಏನೇ ಹಾಲು ಏನು ಸೇರಿದಂತೆ ಈ ಬದುಕು. ಫಾಸ್ಟ್ ಒನ್. ಎಸ್ ಎಸ್ ಒನ್. ಈ ಹಾಡ್ ನಾನು ಸ್ಟೇಜ್ ಎಡಿಟರ್ ಒನ್ ಇಲ್ಲಿ ಹಾಕ, ಇಲ್ಲಿ ಹಾಕ್ಬಾರ್ದು, ಇಲ್ಲಿ ಹಾಕ. ಈ ಹಾಡ್ನ ನಾನು ನಮ್ಮ ತಾತನ ಜೊತೆ ಸ್ಟೇಜ್ ಮೇಲೆ ಹಾಡಿದ್ದೀನಿ ಬಿಜಾಪುರ್ ಮ್ಯೂಸಿಕಲ್ ನೈಟ್ ಅಲ್ಲಿ. ವಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಬಾರಿ ಖುಷಿ ಮಾಡ್ರೆ ನನ್ಗೆ. ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬಯೋದಿಲ್ಲ, ರಾತ್ರಿ ಕುಡ್ಕೊಂಡ್ ಬಂದ್ರೆ. ಅವ್ರ ಹೆಂಡತಿ ಯಾರು ನೋಡ್ರಿ. ಜಸ್ಟ್ ಜೋಕಿಂಗ್. ಬೆಳಗಿದೆ ಮನೆಯ ಮನಗಳ ಇಂದು, ಬೆಳಗಿದೆ ಮನೆಯ ಮನಗಳ ಇಂದು, ರಾರಾಜಿಸೋರ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಯಾರು ಇನ್ನೊಂದು ಲಾಸ್ಟ್ ಕೊಡ್ತೇನೆ, ಈಗ ಬಹಳ ಇಂಪಾರ್ಟೆಂಟ್ ಐತಿ. ಬಾಸು, ನಮ್ ಬಾಸು. ನೀವ್ ಕೈ ಹಿಡಿದ್ರೆ ಕಾಸು. ಲೆಟ್ಸ್ ಟೈ ಬ್ರೇಕರ್ ಗೆ ತಗೊಂಡ್ ಬರ್ತಾ ಇದ್ದೇನೆ ನಾನು. ಬಹಳ ಮುಖ್ಯವಾಗಿ ಫಾಸ್ಟ್ ಯಾರು ಹೇಳ್ತಾರ ನೋಡೋಣ. ನೀನೆ ನನಗೆಲ್ಲ ನೀನೆ, ಮಾತು ನೀನೆ, ಮನಸ್ಸೆಲ್ಲ ನೀನೆ, ನನ್ನ ಎದೆ ತುಂಬಾ ನಿನ್ನ ಪ್ರೀತಿ ತಾನೆ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ಈಗ ಸರಸ್ವತಿ ಮೇಡಮ್ ಅವ್ರು ಎಷ್ಟು ಚೆನ್ನಾಗಿ ನೀನೇ ಹಾಡಿದ್ರು. ಸ್ಕೂಲ್ನಾಗೂ ಹಂಗ ಟೇಬಲ್ಸ್ ಇದ್ದಿದ್ರ 9 1 9 9 2 9 2 10 ಏನ್ರಿ? ಏ ಜಲ್ದಿ ಹೇಳ್ರಿ, ಟ್ಯೂನ್ ನಾಗಿದೆ. 9 9 2 18 9 3 27 9 3 27. ಮುಂದೆ ಸಾಕ, ಮುಂದೆ ಹೋಗೋಣ. ಹೆಂಗಲ್ಲ ಹಿಂಗ ಗೀತೆಗಳು ನಮಗ ಮ್ಯಾಥ್ಸ್ ನ ಇದ್ದಿದ್ರ ನಾವು ಆಲ್ಬರ್ಟ್ ಐನ್ಸ್ಟೈನ್ ಕಿಂತ ಇಲ್ಲೇ ಒಂದು ಐನ್ಸ್ಟೈನ್ ಮ್ಯಾಥ್ಸ್ ಇವ್ರಿಗೆ ಇಷ್ಟ, ಅದಕ್ಕೆ ಇವರಿಗೆ ನಾವು ಕಮೆಂಟ್. ಏನ್ ನಿಮ್ಗೆ ಹೆಸರು? ಈಗ ಇನ್ನೊಂದು ಸ್ಮಾಲ್ ಸೆಗ್ಮೆಂಟ್ ಕಾರ್ಯಕ್ರಮದ ಇಷ್ಟನಾ ಮ್ಯಾಥ್ಸ್? ಮ್ಯಾಥ್ಸ್ ಇಷ್ಟನಾ? ಮ್ಯಾಥ್ಸ್. Oh God. Nobody. 9 7 ಆಲ್ ರೈಟ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿ ಹ್ಯಾವ್ ಕಮ್ ಟು ದ ಗೆಸ್ ದ ಹುಕ್. ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದ ಅಂಡ್ ಡಾನ್ಸಿಂಗ್ ಕನ್ನಡಿಗ ಈ ಪಾಡ್ಕಾಸ್ಟ್ ಪ್ರೊಡ್ಯೂಸರ್ ಅವರು. ಸೊ ಅವ್ರಿಗೆ ಕರೆಸ್ರಿ. ಅಣ್ಣಾರೇ ಬರ್ರಿ. ಇದಾಗೇನ್ ಪಪ್ಪಿ ಕೊಡ್ಲಿ. ಹೇಳಿ ಜೋಗಿ. ಸೂಪರ್. ನೆಕ್ಸ್ಟ್ ಮತ್ತೆ ಹೇಳ್ಬೇಕು. ಜೋಗಿ. ಓಕೆ, 1 point to him. ಎಸ್ ಎಡಿಟರ್ ಅಲ್ಲೇ ಅವ್ರು. ನೆಕ್ಸ್ಟ್ ಹೇಳಿಲ್ಲ, ಮತ್ತೆ ಹೇಳ್ಬೇಕು. ಓಕೆ, ಜೊತೆ Nice 2-0. And Vardhan. ಎಡಿಟರ್ ವರ್ಧನ್ 2, ಇವನ್ ಮುಖದ ಮೇಲೆ 0. ಓಕೆ, ಕಂಗ್ರಾಟ್ಸ್. Ma'am, we are in your support. Come on, ma'am. ನೋಡಿ ಆಲ್ ರೈಟ್, ರೆಡಿ.
ಸಿಂಪಲ್ ಐತಿ ಬಟ್ ಯು ಶುಡ್ ಬಿ ಆನ್ ದರ್ ನೀವು ಕುದಿಗಾಲ ಮೇಲೆ ಇರಬೇಕು. Let's go for it. ಟಗರು ಅಲ್ಲ 1 ಮಾರ್ಕ್ ಆದ್ರೂ ಅಲ್ಲಿ ಬರ್ಲಿ ಎಡಿಟರ್. 3-0 ಮುಂದೆ. ಕುದಿಗಾಲ ಮೇಲೆ ನಿಂತಿರೋದು. ಅಪ್ಪು ಡ್ಯಾನ್ಸ್. Exactly. ಯಾವಾಗ್ಲೂ ಅದಕ್ಕೆ ಅವ್ನಿಗೆಲ್ಲ 4-0 last. Ma'am, take it up. 1, 2, 3. ಸೋಲು ಮಂಡೆ ಜಯಮದೇವ ಗುರುವೆ ಕ್ವಾರಣ್ಯಕ್ಕೆ ದಯ ಮಾಡೋರೆ. ಸೂಪರ್. ಕಾರುಣ್ಯ ನೀಡಪ್ಪ ಕೊಡುಗಲಮ್ಮ ದೇವನಿಗೆ. ಸೂಪರ್ ಥ್ಯಾಂಕ್ ಯು ವಿಶ್ವನಾಥ್ ಅವರೇ. ಇನ್ನೊಂದು ತಾರೀಖು ಹೇಳಲೇಬೇಕು ನಾನು ಅಂತ ಸಂದರ್ಭದಲ್ಲಿ 2021 ಅಕ್ಟೋಬರ್ 29. ನನಗೆ ಆ ತಾರೀಖು ಹೇಳುವಾಗಲೇ ಬರುತ್ತೆ ಅಲ್ಲಿ ವರ್ಧಾನ್ ಅವರಿಗೂ ಒಂದು ಇಮೋಷನ್ ಬಂದಿರ್ಬೋದು. ಫಸ್ಟ್ ನಾನು ವರ್ಧಾನ್ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಮಾಗೆ ಹುಷಾರಿಲ್ಲ ಅಂತ ಮಮ್ಮಿ ನನ್ನ ಹತ್ರ ಬಂತು ಫಸ್ಟ್. ಮಾಮ ಹುಷಾರಿಲ್ಲ ಅಂತ ನ್ಯೂಸ್ ಹಾಕು. ಬಿಕಾಸ್ ಐ ವಾಸ್ ಲೈಕ್ ಮೋಸ್ಟ್ಲಿ ರಾಘು ಮಾಮ ಆ್ಯಂಡ್ ಆಲ್ ಹಿ ವಾಸಂಟ್ ವೆಲ್ ಸಿನ್ಸ್ ಬಿಫೋರ್. ಲೈಕ್ ಇದೆಲ್ಲ ಆಗಿತ್ತು. ಐ ಗೆಸ್ ಹೀಸ್ ಜಸ್ಟ್ ಗಾನ್ ಟು ದ ಹಾಸ್ಪಿಟಲ್ ಏನೋ ಅಂತ ನಾನು ನ್ಯೂಸ್ ಹಾಕಿದೆ. ಬಟ್ ದ ನೆಕ್ಸ್ಟ್ ಸೆಕೆಂಡ್ ಐ ಸಿ ಇಟ್ಸ್ ಅಪ್ಪು ಮಾಮ. I was in complete shock. I was like, how can this man fall ill? Because the dance he does, the way he workouts and all, nobody can fall ill. He's like a strong man. That's why he's called as the power star. And I mean, I was mentally strong at the moment because he's very strong, so nothing will happen to him. He's just gone to hospital, come out. But the second I went to see his body that time, I started crying really loud because my inspiration, my own, like my mama who taught me dance, whatever the movies I've seen him, it was like really shocking news for me. I'm like, I still can't come out of the pain whatever a whole family has got. ಹಿಂಗೇನೆ ಅವ್ನು ಹೇಳ್ದಂಗೆ ನಾವು ಅಲ್ಲಿ ಹೋಗೋವರೆಗೂ ನಮಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನನಗಂತೂ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಇದು ಟಿ ವಿಲೇ ನೋಡಿ ಐ ಸ್ಟಾರ್ಟೆಡ್ ಹೌಲಿಂಗ್. ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಐ ಥಿಂಕ್ ಲಿಟ್ರಲಿ ನಾವು ಸಿಬ್ಲಿಂಗ್ಸ್ ಥರ ಬೆಳೆದ್ವಿ ಇಬ್ಬರು. ಲೈಕ್ ನಮ್ಮ ಅಜ್ಜಿ ಸಿನ್ಸ್ ನಾನು ಫಸ್ಟ್ ಮೊಮ್ಮಗಳಾದ್ರಿಂದ ಮಾಮಂಗೂ ನನಗೂ ಜಸ್ಟ್ 7 years ಡಿಫ್ರೆನ್ಸ್. ಸೊ ನಾವು ಸಿಬ್ಲಿಂಗ್ಸ್ ಥರನೇ ಬೆಳೆದ್ವಿ. ಸೊ ಚಿಕ್ಕ ವಯಸ್ಸಿಂದ ದಟ್ ವಾಸ್ ಒಂದು ಇದು. ಅವ್ರು ನಮಗೆ ಅವಾಗಿಂದನೂ ಈಸ್ ಬೀನ್ ಮೈ ಇನ್ಸ್ಪಿರೇಷನ್. ನಾನು ಚಿಕ್ಕವಳು ಮೇ ಬಿ ಒಂದು 2-3 years ಆದಾಗಿಂದ ಅವರೇ ನಮ್ಮ ಇನ್ಸ್ಪಿರೇಷನ್. ಅವ್ರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು, ಅವ್ರು ಗಿಫ್ಟ್ಸ್ ತಂದು ಕೊಡ್ತಾಯಿದ್ರು. ಕೂತವರು ಅಲ್ಲಿ ಟೆಕ್ನಿಷಿಯನ್ಸು ಯಾರಿಗೂ ಇದು ಸಾಧ್ಯನೇ ಇಲ್ಲ, ಇದಕ್ಕೆ ಶಬ್ದನೇ ಇಲ್ಲ. ಆ್ಯಂಡ್ ಇನ್ಸ್ಪಿರೇಷನ್ ಅಂತ ಹೇಳಿದ್ರಿ ನೀವು. ಈಗ ಭಾಳ ಮುಖ್ಯವಾಗಿ March 17 ಇನ್ಸ್ಪಿರೇಷನ್ ಡೇ ಅಂತಲೇ ಇದೆ. ಹೌದು. One more thing, upcoming ಇವಾಗ 17th March ಅಪ್ಪು ಮೂವಿ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ಥಿಯೇಟರ್ಸ್ ಅಲ್ಲಿ ನೋಡಿ. ಅವ್ರು ಈ ವಿಡಿಯೋ ನೋಡ್ತಾರೆ ಇಲ್ಲೋ ಗೊತ್ತಿಲ್ಲ, ಆದ್ರೆ March 17 ರಿಲೀಸ್ ಆಗೋ ಅಪ್ಪು ಮೂವಿ 100%. ಅವ್ರು ಇವ್ರ ಮುಖ ನೋಡ್ತಾರೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅಪ್ಪು ಮೂವಿ ರಿಲೀಸ್ ನೋಡೇ ನೋಡ್ತಾರೆ. Ma'am, which song you practiced more? Like you said, every time he would make you sing. ಅದೊಂದು ಹಾಡಿದೆ ಬಹದ್ದೂರ್ ಗಂಡೂಲಿ. ಇವ್ರಿಗೆ ಜಯಂತಿ ಅವ್ರಿಗೆ ತಾತ ಒಂದು ಹಾಡು ಹೇಳ್ತಾರೆ. ಅದ್ರದ್ದು ಸ್ಟಾರ್ಟಿಂಗ್ ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ಅದರಲ್ಲಿ ಸ್ಟಾರ್ಟಿಂಗ್ ಒಂದು ಬರುತ್ತೆ. ಹಾಡುವ ದನಿಯಲ್ಲ ಶ್ರುತಿ ಸೇರಬೇಕು, ನೋಡುವ ನೋಟದಲ್ಲಿ ಹಿತ ಕಾಣಬೇಕು, ಆಡುವ ಮಾತಿನಲ್ಲಿ ಪ್ರೀತಿ ಇರಬೇಕು. ಮುತ್ತಿನಂತ
ಅಂತ ಮಾತೊಂದು ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಲ್ಲ ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಡಾನ್ಸಿಂಗ್ ಕನ್ನಡಿಗಾಸ್. ನೋಡಿ ಸ್ನೇಹಿತರೆ, ಇದಾಗಿತ್ತು ಡಾನ್ಸಿಂಗ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲಿನ ಮೊಟ್ಟ ಮೊದಲನೇ ಪಾಡ್ಕಾಸ್ಟ್. ಎಸ್, ಕಾರ್ಯಕ್ರಮದ ಅತಿಥಿ ನಮ್ಮ ಸರಸ್ವತಿ ಮೇಡಮ್ ಅವರು ಹಾಗೆ ವರದಾನ್ ಅವರಿಗೆ ಧನ್ಯವಾದ ತಿಳಿಸುತ್ತಾ, ತಮ್ಮ ಬಹುಮೂಲ್ಯ ಸಮಯ ಇಷ್ಟೆಲ್ಲ ಇನ್ಫಾರ್ಮೇಶನ್ ಅನ್ನು ನೀವು ಕೊಟ್ರಿ. ನಮ್ಮ ಡಾನ್ಸಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಆ ನಿಮ್ಮ ಲೈಕು, ಆ ನಿಮ್ಮ ಶೇರು, ಆ ನಿಮ್ಮ ಕಮೆಂಟು ಎಲ್ಲ ಬರ ಮಾಡಿ ಖಂಡಿತವಾಗಿ ನೆಕ್ಸ್ಟ್ ಟೈಮ್ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.